ಗಂಟೆ ಆಗೋಯ್ತು. ಗುರು, ಈ ಭಂಡಾರ ಕೇವಲ ಭಂಡಾರ ಅಲ್ಲ, ಈ ಭಂಡಾರ ಎಷ್ಟೋ ಜನರ ಬಾಳಿನ ಬಂಗಾರ. ಅಹಂಕಾರದಿಂದ ಮೆರೆತಿದ್ದ ದೈಗೊಂಡ ಕೌಡನ ಸೊಕ್ಕನ್ನ ಮುರಿದ ಭಂಡಾರ. ಅದೇ ದೈಗೊಂಡ ಕೌಡನ ಸಿರಿತನ ಮರಳಿಸಿದ್ದು ಇದೆ. ಗುರು ಮಾಳಿಂಗರಾಯರ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಕಲ್ಲು ಇದೆ. ಆ ಕಲ್ಲಿನ ಪವಾಡ, ಆ ಕಲ್ಲಿನ ವಿಶೇಷತೆ ಏನೆಂದರೆ, ನಾವು ಜಳಕ ಮಾಡಕ್ಕೆ ಎಲ್ಲಿ ಬಂದೇವಪ್ಪ ಅಂತಂದ್ರ ಹುಲಜಂತಿ ಬಿಟ್ಟು 4 ಕಿಲೋಮೀಟರ್ ದೂರದಲ್ಲಿ ಬಂದೇವಿ. ಯಾಕಂದ್ರ ಅಲ್ಲಿ ಹೊರಗೆ ಬಂದಿನ ಈ ಕೈಯಾಡ್ಸ್ಕೊಂಡ್ ಬರತ್ತಂತಲ್ಲ. ಈಗ ನಾವು ಭಂಡಾರ ಶರಣ್ರಿ ಗುರು. ಎಲ್ಲಾ ದೊಡ್ಡ ಮಂದಿಗೆ ಫೈನಲ್ ಆಗಿ ನಮ್ ದೋಸ್ತರು ಎಲ್ಲರೂ ಪ್ಲಾನ್ ಮಾಡಿದ ಹಾಗೆ ಈಗ ನಾವು ಹುಲಜಂತಿ ಭಂಡಾರದ ಜಾತ್ರೆಗೆ ಹೊಂಟೇವಿ. ಸರಿಯಾಗಿ ಇವತ್ತು ರಾತ್ರಿ 12 ಗಂಟೆಗೆ ಮುಂಡಾಸ ಆಗೋದು. ಅದಕ್ಕೆ ನಾವು ಈಗ ಟೈಮ್ ಈಗ ಒಂದು 7 ಆಗೈತಿ. ಈಗ ನಾವು ಹೊಂಟೇವಿ ಭಂಡಾರದ ಜಾತ್ರೆಗೆ. ನಾಳೆ ಹಾಲಹಳ್ಳದಲ್ಲಿ ಭಂಡಾರದ ಜಾತ್ರೆ ಸಂಪೂರ್ಣ ವಿಡಿಯೋನ ಹಾಕ್ತೀನಿ, ಸ್ಕಿಪ್ ಮಾಡದೆ ಕಂಟಿನ್ಯೂ ನೋಡ್ತಾ ಇರಿ. ಜೈ ಮಾಳಿಂಗ್ರ ಗುರು. ಈಗ ನಾವು ಫೈನಲ್ ಆಗಿ ಹುಲಜಂತಿ ಹೋಗ್ತಾ ಇದ್ದೇವೆ. ಈಗ ನಾವು ಬಿಜಾಪುರಿಂದ ಹುಲಜಂತಿ ಹೋಗ್ತಾ ಇದ್ದೇವೆ. ಬನ್ನಿ ನಮ್ ಜರ್ನಿ ಯಾವ ತರ ಇರ್ತದೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ ಗುರು. ಈಗ ನಾವು ಬಿಜಾಪುರಿಂದ ಉಮ್ದಿಗೆ ಬಂದೇವಿ. ಇಲ್ಲಿ ಹೋಟೆಲ್ನಾಗ ಊಟ ಮಾಡಿದ್ವಿ. ನಮ್ಮ ಹುಡುಗರು ಸುಸ್ತಾಗನ ಊಟ ಮಾಡೋ ಮತ್ತಾನ. ಹುಡುಗರೆಲ್ಲ ನಾಚ್ಕೊಳತ್ತಾರ. ಹುಡುಗರು ಸ್ವಲ್ಪ ನಾಚ್ಕೊಳತ್ತಾರ. ಇಲ್ಲಿ ಹೋಟೆಲ್ದಾಗ ಬಂದಿದ್ದೇವ್ರಿ. ಇಲ್ಲ ಕೇವಲ ಹುಲಜಂತಿ 10 ಕಿಲೋಮೀಟ್ರ್ ಮಾತ್ರ ಐತಿ. ಶಿಸ್ತಿನಾಗ ಮನ್ಯಾಗ ಚಪಾತಿ ಮಾಡಿದ್ರು. ಇಲ್ಲಿ ಒಂದು ಸೇವಾ ಬಜ್ಜಿ ಶೇಂಗಾ ಬಜ್ಜಿ ತೊಗೊಂಡು ಕಿಸಂದ್ರ ಶಿಸ್ತಿನಾಗ ಜಾಡ್ದು ಕಿಸಂದ್ರ ಹೋಗ್ಬೇಕಾಗ್ಯದ್ರಿ ಹುಲಜಂತಿಗೆ. ಅತಿ ಶೀಘ್ರದಲ್ಲಿ ಹುಲಜಂತಿ ಹೋಗ್ಯವ್ರಿ. ಈಗ ನಮ್ಮ ದೋಸ್ತರೆಲ್ಲ ಸೇರಿ ಊಟ ಮಾಡ್ದೇವಿ. ಈಗ ನಮ್ಮ ಮುಂದಿನ ಪಯಣ ಹುಲಜಂತಿ ಕಡೆ ನಡ್ರಿ. ಅತಿ ಶೀಘ್ರದಲ್ಲೇ ಹುಲಜಂತಿ ತಲುಪದ ಮೇಲೆ ದೋಸ್ತರ ಇಲ್ಲಿ ನಮ್ಮ ದೋಸ್ತ ಏನೋ ಮಾತಾಡ್ತಾರಂತ. ಹೇಳಿ ಏನಂದಿಲ್ಲ. ಏನಪ್ಪ ಮಳೆನ ಆಗ್ಬಿಟ್ಟ, ತಣ್ಣೀರು ಹಿಡಿಲಕತ್ತದ, ಊಟ ಮಾಡ್ಬಿಟ್ಟೇವಿ. ಈಗ ನಿದ್ದೆ ಬರ್ಲಾಗ್ತದ, ಶಿಸ್ತಿನಾಗೆ ಶೇಂಗಾ ಬಜ್ಜಿ ಹೊಡೆದಾನ್ರಿ. ಈಗ ನಿದ್ದೆ ಅಂತೂ ಬರದ, ಎಲ್ಲಿ ಜಾಗ ಸಿಗ್ಬೇಕು ಅಲ್ಲಿ ಮುಕ್ಕೋಬೇಕಂತ ಮಾಡ್ಯಾನ. ಇಲ್ಲಿ ಮುಂಡಾಸ್ ನೋಡ್ತಾರ ನನಗಂತೂ ಅನ್ಸಲ್ಲ. 9:30 ಆಲಕ್ ಬಂದದ್ರಿ ನಿದ್ದೆ. ಇವ ಇಲ್ಲಿ ಊಟ ಮಾಡಿ ಮುಕ್ಕೊಳಕ್ ಬಂದಾನೆ, ಮುಂಡಾಸ್ ನೋಡಕ್ ಬಂದಾನ, ಒಂದು ಗೊತ್ತಾಗಲ್ಲ. ನಡ್ರಿ ಮತ್ತೆ ಜೋಡ ಏನು ಕೇಳ್ಕೊತ್ಕೊಂಡು ಮುಂದೆ ಹೋಗು ಮತ್ತ ನಡ್ರಿ ಗುರು. ಈಗ ನಾವು ಫೈನಲ್ ಆಗಿ ಹುಲಜಂತಿಗೆ ಬಂದೇ ಬಿಟ್ರಿ ನೋಡ್ರಿ ಗುರು. ಈಗ ನಾವು ಫೈನಲ್ ಆಗಿ ಹುಲಜಂತಿ ಜಾತ್ರೆಗೆ ಬಂದೇ ಬಿಟ್ವಿ. ಈಗ ನಾವು ದೇವಸ್ಥಾನಕ್ಕೆ ಹೊಂಟೇವಿ. ಇನ್ನು ಈಗ ಟೈಮ್ 10 ಗಂಟೆ ಐತಿ. ಇನ್ನು ಮುಂಡಾಸ ಆಗೋಕು ಇನ್ನೂ 2 ತಾಸು ಐತಿ. ಅಲ್ಲಿವರೆಗೂ ನಿಮ್ಗೆ ಜಾತ್ರೆ ತೋರಿಸ್ತೀನಿ ಬನ್ರಿ. ಗುರು, ಈಗ ನಾವು ದೇವಸ್ಥಾನದ ಮುಂದ್ಗಡೆ ಇದ್ದೀವಿ. ಇಲ್ಲಿ ಜನ ನೋಡ್ರಿ, ಎಷ್ಟು ಜನ ಮಲ್ಕೊಂಡಾರ. ಜೀವನದಲ್ಲಿ ಒಬ್ಬ ಮನುಷ್ಯ ಬದುಕಲಿಕ್ಕೆ ಆಹಾರ, ಗಾಳಿ, ನೀರು ಎಷ್ಟು ಮುಖ್ಯನೋ ಅದೇ ಥರ ನಿದ್ದೆನೂ ಕೂಡ ಅಷ್ಟೇ ಮುಖ್ಯ. ಈಗ ಕರೆಕ್ಟ್ 11 ಗಂಟೆ ಆಗೈತಿ. ಎಲ್ಲ ಜನ ಎಷ್ಟು ಮಲ್ಕೊಂಡ್ಬಿಟ್ಟಾರ ನೋಡ್ರಿ. ಅವ ಅಂತೂ ಬರೀ ಬೆಳತನ ಮೊಬೈಲೇ ನೋಡ್ತಾನ, ಅವ ಏನೋ ಮುಕ್ಕೊಂಡಿಲ್ಲ. ಈ ಕಡೆ ನೋಡ್ರಿ ಎಷ್ಟು ಜನ ಎಲ್ಲ ಮಲ್ಕೊಂಡ್ಬಿಟ್ಟಾರ. ಈಗ ಕರೆಕ್ಟ್ 12 ಗಂಟೆ ಆಯ್ತಂದ್ರೆ ಎಲ್ಲರೂ ದಡ ಎದ್ದು ಹೋಗ್ಬಿಡ್ತಾರೆ ದೇವಸ್ಥಾನ ಒಳಗೆ. ನಿಮಗೂ ತೋರಿಸ್ತೇನೆ ರೀ ಯಾವ ಥರ ಜನ ಓಡ್ತಾರಂತ. 12 ಗಂಟೆ ಆಗೋಯ್ತು. ನಾಲ್ಕನೇ ಕೋಲ
ಇಲ್ಲಿ ನೋಡ್ರಿ ನಾಳೆ ಅನ್ನಪ್ರಸಾದಕ್ಕೆ ಬಂದಂಥ ಭಕ್ತಾದಿಗಳಿಗೆ ಯಾವ ಥರ ಸಿದ್ಧತೆ ಮಾಡತ್ತಾರ ನೋಡ್ರಿ ಇಲ್ಲೆಲ್ಲ. ನೋಡಿದ್ರಲ್ಲ ಗುರು, ಮುಂಡಾಸದ ದರ್ಶನ. ನಾಳೆ ಹಾಲಹಳ್ಳದಲ್ಲಿ ಭಂಡಾರದ ಭೇಟಿಯನ್ನು ತೋರಿಸ್ತೀನಿ ಅಂತ. ಗುರು ಎಲ್ರಿಗೂ ಕೂಡ ಮುಂಜಾನೆಯ ಶುಭಾಶಯಗಳು. ರಾತ್ರಿ 12 ಗಂಟೆಗೆ ಮುಂಡಾಸ ದರ್ಶನ ಮಾಡಿಕೊಂಡು 2 ಗಂಟೆಗೆ ಮಲ್ಕೊಂಡವರು ಈಗ ಬೆಳಗ್ಗೆ 6 ಗಂಟೆಗೆ ಎದ್ದೀವಿ. ಈಗ ನಾವು ದೇವಸ್ಥಾನಕ್ಕೆ ಹೋಗಿಕ್ಕಿಂತ ಮುಂಚೆ ಈಗ ನಾವು ಒಂದು ಬಾಯಿಗೆ ಈಶಾಡ್ಲಕ್ಕೆ ಹೊಂಟೇವಿ. ಹೋಗಿ ಈಶಾಡಿದ ನಂತರ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ. ಅಲ್ಲಿ ಯಾವ ತರ ಭಂಡಾರದ ಜಾತ್ರೆ ಇರ್ತದೆ ಅಂತ ತೋರಿಸ್ತೇವೆ. ಗುರು ಈಗ ನಾವು ಜಳಕ ಮಾಡಕ್ಕೆ ಎಲ್ಲಿ ಬಂದೇವಪ್ಪ ಅಂತಂದ್ರ ಹುಲಜಂತಿ ಬಿಟ್ಟು 4 ಕಿಲೋಮೀಟರ್ ದೂರದಲ್ಲಿ ಬಂದೇವಿ. ಯಾಕಂದ್ರೆ ಅಲ್ಲಿ ಹುಲಜಂತಿ ದೇವಸ್ಥಾನ ಸುತ್ತಮುತ್ತ ಬಹಳ ಗರ್ದಿ ಐತಿ. ಅಲ್ಲಿ ಸಜ್ಜಾಗಲ್ಲ ಅನ್ಸ ಭಾಳ ದೂರ ಬಂದು ಇಲ್ಲಿ ಬಂದೇವಿ. ಒಂದು ಬಾಯಿ ಐತಿ, ಆ ಬಾಯ ಶಿಸ್ತಿನಾಗೆ ಜಳಕ ಹೊಡೆದು ಸೀದಾ ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡೇವಿ. ಗುರು ಇದೆ ನೋಡ್ರಿ ಬಾಯಿ, ಅಲ್ಲಿಂದ ಇಲ್ಲಿವರೆಗೂ ಇಲ್ಲೇ ಈಜಾಡಕ್ ಬಂದೇವಿ ನೋಡ್ರಿ. ಈಗ ಹಲ್ಲು ತಿಕ್ಕೊಳಕ ಒಂದು ಬೇನ್ ಕಟ್ಟಿ ಹಲ್ಲು ತಿಕ್ಕೊಳತ್ತೇವಿ. ಹಲ್ಲು ತಿಕ್ಕೊಂಡ್ ಕಿಶನ್ ಪಟ್ನೆ ಜಳಕ ಮಾಡಿ ಹೊಂಟಿ ಬಿಡ್ತೇವ್ರಿ ದೇವಸ್ಥಾನಕ್ಕೆ. ಈಗ ಜಳಕ ಮಾಡ್ದೇವಿ. ಈಗ ನೋಡ್ರಿ ಎಲ್ಲರೂ ಫುಲ್ ಫ್ರೆಶ್ ಆಗಿ ಫುಲ್ ಜಳಕ ಮಾಡಿಬಿಟ್ಟೇವಿ. ಈಗ ನಾವು ದೇವಸ್ಥಾನಕ್ಕೆ ಹೊಂಟೇವಿ. ಈಗ ಅಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ಫುಲ್ ಭಂಡಾರದಾಗೆ ಜಾತ್ರೆ ಮಾಡಿಬಿಡ್ತೇವಿ. ನಾವು ಯಾರಂತ ನಮಗೆ ಕೂನ ಸಿಗಲ್ಲ. ನಡ್ರಿ ಮತ್ತೆ ತಡ ಹೋಗೇ ಬಿಡೋಣ ಅಂತ. ಲೆಟ್ಸ್ ಗೋ. ಈಗ ಹುಲಜಂತಿ ಊರನ್ನ ಮಾಳಿಂಗರಾಯರ ಗುಡಿಗೆ ಹೊಂಟೇವಿ. ಅಲ್ಲಿ ಯಾವ ತರ ಭಂಡಾರದ ಜಾತ್ರೆ ಇರ್ತದ ತೋರಿಸ್ತೀನಿ ನಡ್ರಿ. ಈಗ ನಾವು ಮುಂಡಾಸ ಆಗಿದ್ದ ದೇವಸ್ಥಾನಕ್ಕೆ ಹೊಂಟೇವಿ. ಬನ್ರಿ ಹೋಗೋಣ. ಹುಲಜಂತಿ ಹುಲಿಯ ಮಾಳಿಂಗರಾಯ ಭಕ್ತಿಲೆ ಭಜಸುವೆ ಬಾರಯ್ಯ. ಹುಲಜಂತಿ ಹುಲಿಯ ಮಾಳಿಂಗರಾಯ ಭಕ್ತಿಲೆ ಭಜಸುವೆ ಬಾರಯ್ಯ. ಬಂಡರ ದೊಡೆಯ ತಂದೆ ತೋರುದಯ, ಬಂಡರ ದೊಡೆಯ ತಂದೆ ತೋರುದಯ. ದೂರ್ ಮಾಡೋ ಬಾಯ ಮುಗಿತೀನೋ ಕೈಯ, ನನ್ನ ಕರುಣಿಸಿ ಸಲುವಯ್ಯ. ಹುಲಜಂತಿ ಹುಲಿಯ ಮಾಳಿಂಗರಾಯ. ಈ ಭಂಡಾರ ಕೇವಲ ಭಂಡಾರ ಅಲ್ಲ, ಈ ಭಂಡಾರ ಎಷ್ಟೋ ಜನರ ಬಾಳಿನ ಭಂಡಾರ. ಅಹಂಕಾರದಿಂದ ಮೆರೆಸಿದ ದೈಗೊಂಡ ಕೌಡನ ಸೊಕ್ಕನ್ನ ಮುರಿದ ಭಂಡಾರ. ಅದೇ ದೈಗೊಂಡ ಕೌಡನ ಸಿರಿತನ ಮರಳಿಸಿದ್ದು ಇದೇ ಭಂಡಾರ. ಈ ಭಂಡಾರ ಒಟ್ಟಿನಲ್ಲಿ ಎಲ್ಲರ ಬಾಳಲ್ಲಿ ಆಧಾರ ಬಂಗಾರ. ಈ ಭಂಡಾರ ಮಾಳಿಂಗರಾಯನ ಭಂಡಾರ. ಜೈ ಮಾಳಿಂಗರಾಯ. ಹುಲಜಂತಿ ಹುಲಿಯ ಮಾಳಿಂಗರಾಯ ಭಕ್ತಿಲೆ ಭಜಸುವೆ ಬಾರಯ್ಯ. ಬಂಡರ ದೊಡೆಯ ತಂದೆ ತೋರುದಯ, ಬಂಡರ ದೊಡೆಯ ತಂದೆ ತೋರುದಯ. ದೂರ್ ಮಾಡೋ
ಗುರು ಈಗ ನಾವು ಭಂಡಾರದ ಜಾತ್ರೆ ಮಾಡಿ ಈಗ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಇಲ್ಲಿ ಒಂದ್ ಬಂಗ್ಲೆನ ಹಾಕಿದ್ದೇವ್ರಿ. ಈಗ ಟೈಮ್ 11 ಗಂಟೆ ಆಗೈತಿ. ಇನ್ನು ಸಂಜೆ 3 ಗಂಟೆಗೆ ಹಾಲಾಡದಲ್ಲಿ ಭಂಡಾರದ ಭೇಟಿ ಐತಿ. ಅಲ್ಲಿ ಈಗ ರೆಸ್ಟ್ ಮಾಡ್ಬೇಕಂತ ಗುರು. ಬೆಳಗ್ಗೆ 11 ಗಂಟೆಗೆ ಮಲ್ಕೊಂಡವರು ಈಗ ಕರೆಕ್ಟ್ ಟೈಮ್ 2 ಗಂಟೆ ಆಗೈತಿ. ಈಗ ನಮ್ಮ ಹುಡುಗರೆಲ್ಲ ಎದ್ದು ಕೂತಾರ. ಈಗ ಪ್ರಸಾದವನ್ನು ತಗೊಂಡು ಈ ಮುಂಡಾಸವಾಗಿದ್ದ ಮಹಾಲಿಂಗರಾಯರ ದೇವಸ್ಥಾನಕ್ಕೆ ಭಂಡಾರವನ್ನು ಆರಿಸಿ ಆಮೇಲೆ ನಂತರ ಕಾಯಿಯನ್ನು ಹೊಡ್ಕೊಂಡು ನಾವು ಹಾಲು ಹಳ್ಳದ ಕಡೆ ಹೊಂಟಿವಿ. ಇಲ್ಲಿ ನೋಡ್ರಿ ನಮ್ಮ ದೋಸ್ತರೆಲ್ಲ ನಿದ್ದೆ ಗಂಡಾಗ ಅದಾರ. ಏನಾದರೂ ನಿದ್ದೆ ಹೋಗಿಲ್ಲ ಪಕ್ಕ. ಇಲ್ಲೇ ನೋಡ್ರಿ ಎಲ್ಲರೂ ರೆಸ್ಟ್ ಮಾಡತ್ತಾರ. ಎಲ್ಲರೂ ರೆಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಹಾಲು ಹಳ್ಳದ ಭಂಡಾರದ ಭೇಟಿನ ನೋಡಕ್ಕೆ ಹೋಗಾರ. ನಡ್ರಿ ಮತ್ತಾಗ್ತದ ನಾವು ಹೋಗಮಂತ. ಆಮೇಲೆ ನಿದ್ದೆ ಗಂಡ ಅದ ನೋಡಿನ ಇವ ನೋಡ್ರಿ ಇವ್ ನಿಂತ ಕಣ್ಣಂದು ಹೊರಗೆ ಬಂದಿಲ್ಲ. ಈ ಕೈ ಆಡ್ಸ್ಕೊಂಡ್ ಬರತ್ತಂತಲ್ಲ. ನಡ್ರಿ ಹೋಗಂಬರ್ರಿ ಪಟ್ ಪಟ್ಟ. ಈಗ ದೇವಸ್ಥಾನಕ್ಕೆ ಹೋಗೋದ್ರಿ. ನಂತರ ನಾವು ಪ್ರಸಾದ ತಗೊಂಡು ಹಾಲು ಹಾಳದ ಕಡೆ ಹೋಗ್ತೇವೆ. ನೋಡ್ರಿ ಹಂಗ ನಡೆದ ಜಾತ್ರೆ. ಎಲ್ಲಿ ನೋಡಿದಲ್ಲ ಹಾಡ್ತಿ, ಎಲ್ಲಿ ನೋಡಿದ್ರೆ ಭಂಡಾರದ ಜಾತ್ರೆ. ನೋಡ್ರಿ ಪ್ರಸಾದ ಯಾವ ಥರ ಐತಿ. ಗುಂಡ ಅನ್ನ ಸಾರ ಸಜ್ಜಕ ಸೂತ್ನ ಬರ್ತಂಗೆ ಬಂದ್ರಿ ಮಾಡ್ಬಿಡ್ತಾರೆ ಜಾತ್ರೆ ನೋಡಕ್ಕೆ. ಮತ್ತೆ ನಾವು ಒಂದು ಹೋಟೆಲ್ಗೆ ಬಂದೇವಿ. ನಮ್ಮ ಹುಡುಗರು ಭಾಳ ಹೊಸೋಗ್ಯದಂದ್ರು ಶಿಸ್ತಿಗೆ. ಈಗ ಒಂದು ವಡಾಪು, ಒಂದು 2-3 ವಡಾಪು ಜರ್ಕಿಸಿದ್ರೆ ಮುಂದೆ ನಾವು ಭಂಡಾರ ತಗೊಂಡು ಭಂಡಾರ ಆರಿಸ್ಕೋತ ದೇವಸ್ಥಾನಕ್ಕೆ ಹೊಂಟೇವಿ. ಇವ ನೋಡ್ರಿ ಹೊಸ ಊಟ ಎಲ್ಲಾರ ಮುಂದಕ್ಕೆ ಹೋಗಾರ ಇವ ನಿಂತ್ಬಿಟ್ಟಾನ. ಇವರೆಲ್ಲ ಮುಖ ನೋಡ್ರಿ ಹಂಗೆ ಬಾಡದ ಹುಡುಗರ್ದು. ಇವನಂತೂ ಪೂರ ಬಾಡದ. ಏನು ಮುಖ ತೋರಿಸ್ಲಾರಂಗೆ ಆಗ್ಯದ. ಈಗ ಏನು ಸಿಗ್ಲಿಕ್ಕೆ ತಯಾರಿಲ್ಲ. ಇಲ್ಲ ರೀ, ಕಂಡಪಟ್ಟಿ ಮಂದಿ ಕೂತಾರ. ಅವ್ರಿಗಾರ ಕೊಡಕ್ಕೆ ಬಡ ಆಗಲಾಗ್ಯದ. ಭಂಡಾರ ತೊಗೊಳ್ತೇವೆ. ಭಂಡಾರ ತಗೊಂಡು ದೇವಸ್ಥಾನಕ್ಕೆ ಒಂದಕ್ಕೆ 30 ರೂಪಾಯಿ ರೀ. 5 ಕೊಟ್ಟು ಈಗ ನಾವು ಭಂಡಾರ ತಗೊಂಡು ಹೊಂಟೇವೆ ನೋಡ್ರಿಪ್ಪ. ಜೈ ಮಾಳಿಂಗರಾಯ. ಜತ್ತಿ ಉಲ್ಲಿಯ ಮಾಳಿಂಗರಾಯ ಭಕ್ತಿಲೆ ಭಜಿಸುವೆ ಬಾರಯ್ಯ. ಜಂತಿ ಉಲ್ಲಿಯ ಮಾಳಿಂಗರಾಯ ಭಕ್ತಿಲೆ ಭಜಿಸುವೆ ಬಾರಯ್ಯ. ಭಂಡರ ದೊಡೆಯ ತಂದೆ ತೋರೋದಯ, ಭಂಡರ ದೊಡೆಯ ತಂದೆ ತೋರೋದಯ. ದೂರ ಮಾಡೋ ಭಯ ಮುಗಿತಿನೋ ಕೈ. ಗುರು ಮಾಳಿಂಗರಾಯರ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಕಲ್ಲು ಇದೆ. ಆ ಕಲ್ಲಿನ ಪವಾಡ, ಆ ಕಲ್ಲಿನ ವಿಶೇಷತೆ ಏನೆಂದರೆ, ಯಾರಾದರೂ ಮನಸ್ಸಿನಲ್ಲಿ ಬೇಡಿಕೊಂಡು ಆ ಕಲ್ಲನ್ನ ಎತ್ತಿದ್ರೆ ಅದು ಮುಂದೆ ಆಗುತ್ತಿದ್ರೆ ಮಾತ್ರ ಆ ಕಲ್ಲು ಏಳುತ್ತೆ. ಆ ಕಲ್ಲು ಏಳದಿದ್ದರೆ ನೀವು ಬೇಡಿಕೊಂಡಿರುವುದು ಆಗುವುದಿಲ್ಲ. ಇದು ಎಲ್ಲಾ ಭಕ್ತರ ನಂಬಿಕೆ. ಈ ನಂಬಿಕೆ ಯಾವತ್ತಿಗೂ ಸುಳ್ಳಾಗಿಲ್ಲ. ಗುರು ಈಗ ನಾವು ಹಾಲ ಹಳ್ಳದ ಕಡೆ ಹೊಂಟೇವಿ. ಭಂಡಾರದ ಭೇಟಿ ತೋರಿಸ್ತೀನಿ ನಡ್ರಿ. ಜತ್ತಿ ಉಲ್ಲಿಯ ಮಾಳಿಂಗರಾಯ ಭಕ್ತಿಲೆ ಭಜಿಸುವೆ ಬಾರಯ್ಯ. ಜಂತಿ ಉಲ್ಲಿಯ ಮಾಳಿಂಗರಾಯ ಭಕ್ತಿಲೆ ಭಜಿಸುವೆ ಬಾರಯ್ಯ. ಭಂಡರ ದೊಡೆಯ ತಂದೆ ತೋರೋದಯ, ಭಂಡರ ದೊಡೆಯ ತಂದೆ ತೋರೋದಯ. ದೂರ ಮಾಡೋ ಭಯ ಮುಗಿತಿನೋ ಕೈಯ, ಕಂದನ ಕರುಣಿಸಿ ಸಲುವಯ್ಯ. ಜಂತಿ ಉಲ್ಲಿಯ ಮಾಳಿಂಗರಾಯ ಭಕ್ತಿಲೆ ಭಜಿಸುವೆ ಬಾರಯ್ಯ. ಜಂತಿ ಉಲ್ಲಿಯ ಮಾಳಿಂಗರಾಯ ಭಕ್ತಿಲೆ ಭಜಿಸುವೆ ಬಾರಯ್ಯ. ಮಾದೇವ ಮರುತೆಕ ಬಂದ, ಮಾಳಪ್ಪ ನೋಡ್ಬೇಕಂದ. ಮುದುಕರ ವೇಷ ತಳ ಚಂದ, ಪಾರ್ವತಿಗೆ ಎಳಿದ ಬಂದ. ರೋಗದಿಂದ ಬಳಲುತ್ತ ಬಂದ, ಶರೀರದಿಂದ ಕಿವ ರಕ್ತ ಬಂದ. ದೇಹ ನಾರುದು ಬಾಳ ದುರಗಂಧ, ಕಾಪಾಡಲಿ ಯಾರರೆ ಬಂದ. ವಲಸ ನಾರುದು ದೇಹ ದುರಗಂಧ, ಕಾಪಾಡಲು ಯಾರರೆ ಬಂದ.
ತಂದ ಒತ್ತಗೊಂಡ ಗುರವಿನ ಬಲಕ ಇಳಿಸಿಕೊಂಡ ವೀರಣ್ಣ ದೇವರ ಬೆಂಕಿ ಕಂಡ ಮಾರಿತಿ ರವಿ ಕುಂತ ಸಡ್ಡಗೊಂಡ ಬರು ನನ್ನಪ್ಪ ಆಗ ಬ್ಯಾಡ ಕೋಪ ತರತಪ್ಪ ಮನ್ನಿಸೋಯಪ್ಪ ಆಗಲಿರುಳು ಇರತೇನೆ ನಾ ದುಡಕೊಂಡ ಬಾಲಕ ಬೇತು ಬೇಡ್ಕೊಂಡ ಆಗಲಿರುಳು ಇರತೇನೆ ನಾ ದುಡಕೊಂಡ ಬಾಲಕ ಬೇತು ಬೇಡ್ಕೊಂಡ ಮಾಳಪ್ಪ ಜೋಡಲ್ಗ ಹಿಡದ ಹೊಟ್ಟೆ ಹರದ ಕಳ್ಳ ತಗದ ಅಂಗೈ ಪಣತಿ ಮಾಡಿದ ನರಗಳ ಪತ್ತಿ ಮಾಡಿದ ರಕ್ತ ತಗದ ಎಣ್ಣೆ ನೀಡಿದ ಎಲ್ವ ತಗದ ಕಟ್ಟಿಯ ಕೊರದ ಧ್ಯಾನದ ಜ್ಯೋತಿ ಎತ್ತಿ ಬೆಳಗಿದ ಅರವಿನ ಬೆಳಕ ಬೀರಿದ ಧ್ಯಾನದ ಜ್ಯೋತಿ ಎತ್ತಿ ಬೆಳಗಿದ ಅರವಿನ ಬೆಳಕ ಬೀರಿದ ಹುಲ ಜತ್ತಿ ಹುಲಿಯ ನೋಡಿದ್ರಲ್ಲ ಗುರು, ಹುಲಿಜಂತಿ ಮಾಳಿಂಗರಾಯರ ಭಂಡಾರದ ಜಾತ್ರೆ. ಹಾಲ ಹಳ್ಳದಲ್ಲಿ ಏನು ಭಂಡಾರ, ಏನು ಜನ ಗುರು. ಒಂದು ಕ್ಷಣ ಒಳಗಡೆ ಹೋಗಿ ಬಂದರೆ ನಮ್ಮ ಮುಖ ನಮಗೆ ಕೊನೆ ಸಿಗಲಾಗಿತ್ತು. ನಮ್ಮ ದೋಸ್ತರು ಮಗಲೇ ನಿಂತರು ಅವರೇ ಅಂತ ಗೊತ್ತೇ ಆಗಲಾಗಿತ್ತು. ಅಷ್ಟು ಭಂಡಾರ, ಅಷ್ಟು ಜನ. ಇಷ್ಟೊಂದು ಭಂಡಾರದ ಜಾತ್ರೆ ನಾನು ನೋಡೇ ಇಲ್ಲ. ನೋಡಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಜಾತ್ರೆಗಂತೂ ಫುಲ್ ಜಾತ್ರೆ ಜೋರು ಮಾಡಿದೆವು, ಫುಲ್ ಮಜಾ ಮಾಡಿದೆವು. ಈ ವಿಡಿಯೋ ಹೆಂಗಿತ್ತಂತ ಕಮೆಂಟ್ ಮಾಡಿರಿ. ಈ ಭಂಡಾರದ ಜಾತ್ರೆ ಯಾವ ರೀತಿ ಇತ್ತಂತ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಇದೇ ಥರ ಇರಲಿ. ಮುಂದಿನ ವಿಡಿಯೋದ ಸಿಗುವಂತ್ರಿ. ನಮಸ್ಕಾರ.